ಈ ಬಾರಿಯ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಟ್ಟಿರೋದು ಬ್ರಹ್ಮೋಸ್ ಕ್ಷಿಪಣಿ. ಅದರ ಬಗ್ಗೆ ನಮಗಿಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಭಾರತದ ಉಗ್ರ ನೆಲೆಗಳ ಮೇಲೆ ಬಾಂಬ್ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನ ಡ್ರೋನ್ ಮತ್ತು ಸಣ್ಣ ಕ್ಷಿಪಣಿಗಳನ್ನು ಹಾರಿಸಿ ದಾಳಿ ನಡೆಸ್ತಾ ಇತ್ತು. ಆದರೆ ಮೇ 9-10ರ ರಾತ್ರಿ ದೆಹಲಿಯನ್ನು ಗುರಿಯಾಗಿಸಿ ಪಾಕ್ ಫತಾಹ್ ಕ್ಷಿಪಣಿಯನ್ನು ಪ್ರಯೋಗ ಮಾಡಿತ್ತು. ಪಾಕ್ ಖಂಡಾಂತರ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದ ಬೆನ್ನಲ್ಲೇ ಭಾರತ ಮೇ 10ರ ಮುಂಜಾನೆ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯನ್ನು ಹಾರಿಸಿದೆ. ಇದೊಂದು ದೇಶದ ಮಧ್ಯೆ ಕಾದಾಟ ನಡೆಸ್ತಾ ಇದ್ದಾಗ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹಾರಿಸಿದ್ದು ಇದೇ ಮೊದಲು. ಪಾಕ್ನ ಪ್ರಮುಖ ವಾಯುನೆಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಭಾರತ ಮೊದಲೇ ಚೀನಾ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಧ್ವಂಸ ಮಾಡಿತ್ತು. ಹೀಗಾಗಿ ಬ್ರಹ್ಮೋಸ್ ಕ್ಷಿಪಣಿ ಮೊದಲು ರಾವಲ್ಪಿಂಡಿ ಬಳಿಯ ಚಕ್ಲಾಲಾ ಮತ್ತು ಪಂಜಾಬ್ ಪ್ರಾಂತ್ಯದ ಸರ್ಗೋಡಾ ಏರ್ಬೇಸ್ ಮೇಲೆ ದಾಳಿ ಮಾಡಿದೆ. ಪಾಕ್ ಈ ದಾಳಿಯ ಬಗ್ಗೆ ವಿಶ್ಲೇಷಣೆ ನಡೆಸ್ತಾ ಇದ್ದಾಗಲೇ ಭಾರತ ಜಕೋಬಾಬಾದ್, ಭೋಲಾರಿ ಮತ್ತು ಸ್ಕ್ವಾರ್ಡು ಮೇಲೆ ದಾಳಿ ನಡೆಯಿತು. ಎಲ್ಲ ಸೇರಿ ಒಟ್ಟು 11 ವಾಯುನೆಲೆಗಳು ಉಡಿಸಾಯಿತು. ಇನ್ನು ಬ್ರಹ್ಮೋಸ್ನಿಂದಲೇ ಮುರಿದಿಕೆಯಲ್ಲಿ LET ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಯಿತು. ಇದರಲ್ಲಿ 140ಕ್ಕೂ ಹೆಚ್ಚು ಉಗ್ರರು ಹೆಸರಿಲ್ಲದಂತೆ ಹತ್ಯೆಯಾದರು ಅಂತ ಗೊತ್ತಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಭಾರತದ ಸೇನಾ ಬಲಕ್ಕೆ ಮತ್ತೊಂದು ಗುರಾಣಿ ಬಲ ನೀಡಿದೆ. ಏನಪ್ಪ ಅದು ಅಂದರೆ ವಿಶ್ವದ ಅತ್ಯಂತ ಅಪಾಯಕಾರಿ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ತಯಾರಿಕಾ ಘಟಕ ಇವತ್ತು ಉದ್ಘಾಟನೆಗೊಂಡಿದೆ. ಯಾಕೆ ನಾವು ಇದಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದೀವಿ, ಲಕ್ನೋದಲ್ಲಿ ಉದ್ಘಾಟನೆ ಆಗಿದ್ದಕ್ಕೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಇದೆ. ಈ ಬ್ರಹ್ಮೋಸ್ ಅಂದರೆ ಏನು, ಇದರ ಬಲ ಏನು ಅಂತ ನೋಡ್ಬೋಣ ನಾವು. ಮೊದಲನೇದಾಗಿ ಬ್ರಹ್ಮೋಸ್ ಏನು ಹೇಳುತ್ತೆ, ಬ್ರಹ್ಮೋಸ್ 290ರಿಂದ 400 ಕಿಲೋಮೀಟರ್ ತನಕ ಗುರಿಯ ವ್ಯಾಪ್ತಿಯನ್ನು ಹೊಂದಿದೆ. ಇಲ್ಲಿ ಕೂತ್ಕೊಂಡು 400 ಕಿಲೋಮೀಟರ್ ದೂರಕ್ಕೆ ಹೊಡಿಬೋದು. ಭೂಮಿ, ಆಕಾಶ, ಸಮುದ್ರ ಎಲ್ಲಿಂದ ಬೇಕಾದರೂ ಹಾರಿಸ್ಬೋದು. ಇದರ ಸ್ಪೆಷಾಲಿಟಿ ನಾವೇ ತಯಾರು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ದೇಶದವ್ರು ನಮಗೆ ಆರ್ಡರ್ ಕೊಡ್ತಾ ಇದ್ದಾರೆ ಬ್ರಹ್ಮೋಸ್ ಬೇಕು ಅಂತ. 15,000 ಮೀಟರ್ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಇದೆ ಇದಕ್ಕೆ. 15,000 ಮೀಟರ್. ಮ್ಯಾಕ್ 2.8 ವೇಗ, ಧ್ವನಿಯ 3 ಪಟ್ಟು, ಅಂದರೆ ನಮ್ಮ ಧ್ವನಿಯ ಸ್ಪೀಡ್ ಇದೆಯಲ್ಲ ಅದರ 3 ಪಟ್ಟು ಸ್ಪೀಡ್ನಲ್ಲಿ ಹೋಗುತ್ತೆ. ಅದಕ್ಕೆ ರಾಡಾರ್ಗಳು ಇದನ್ನು ಗುರುತಿಸೋಕ್ಕಾಗಲ್ಲ ಬರ್ತಾ ಇದೆ ಅಂತಂದ್ಬಿಟ್ಟು. ಕಣ್ಣು ಮಿಟುಕಿಸುವಷ್ಟರಲ್ಲಿ ದಾಳಿ ಆಗುತ್ತೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಗರಿಷ್ಠ 650 ಕಿಲೋಮೀಟರ್ವರೆಗೆ ವೇಗದ ವ್ಯಾಪ್ತಿಯನ್ನು ಇದು ಹೊಂದಿದೆ. 650 ಕಿಲೋಮೀಟರ್. ಬ್ರಹ್ಮೋಸ್ 1.7 ಮೀಟರ್ಸ್ ಅಗಲವಾದ ರೆಕ್ಕೆಗಳಿದೆ ಇದಕ್ಕೆ. 5 ಮೀಟರ್ ಮೇಲ್ಮೈನಲ್ಲಿ ದಾಳಿಯ ಸಾಮರ್ಥ್ಯವನ್ನು ನಡೆಸುವಂತಹ ಶಕ್ತಿ ಇದಕ್ಕಿದೆ. ಕೇವಲ 5 ಮೀಟರ್ ಹೈಟಲ್ಲೂ ಹಾರುತ್ತಿದೆ. 200 kg ಕ್ಷಿಪಣಿಯನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಸಿಡಿತಲೆಗಳು ಅಂತ ನಾವು ಕರಿತೀವಲ್ಲ ಅದು. INS ನೀಲಗಿರಿಯಿಂದ ಇದನ್ನು ಆರಾಮವಾಗಿ ಹಾರಿಸ್ಬೋದು. ಸದ್ಯ ವರ್ಷಕ್ಕೆ 80ರಿಂದ 100 ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡ್ತಾ ಇದೆ ನಮ್ಮ ದೇಶ. ಭವಿಷ್ಯದಲ್ಲಿ ವರ್ಷಕ್ಕೆ 100ರಿಂದ 150, 1,000 ತನಕನೂ ಕೂಡ ಮಾಡುವಂತಹ ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಯಾಕೆಂದರೆ ಬೇರೆ ಬೇರೆ ದೇಶದವರು ಇದಕ್ಕೆ ಆರ್ಡರ್ ಕೊಡ್ತಾ ಇದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತಾರಲ್ಲ ಹಾಗೆ 2019ರ ಪುಲ್ವಾಮಾ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಇದ್ದ ಪಾಕಿಸ್ತಾನ ಕೊನೆಗೂ ಕೂಡ ಒಪ್ಕೊಂಡಿದೆ. ಹಲವು ವರ್ಷಗಳಿಂದ ನಿರಾಕರಣೆ ಮಾಡ್ತಾನೆ ಬಂದಿದ್ದ ಶತ್ರು ರಾಷ್ಟ್ರ ಇದೀಗ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇರೋದು ಹೌದು ಅಂತ ಹೇಳಿದೆ. ಪಾಕಿಸ್ತಾನ ವಾಯುಪಡೆಯ ಅಧಿಕಾರಿ ಔರಂಗಜೇಬ್ ಅಹಮದ್ ಪುಲ್ವಾಮಾ ದಾಳಿ ನಮ್ಮ ಯುದ್ಧ ತಂತ್ರದ ಪ್ರತಿಭೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಬೆನ್ನು ತಟ್ಟಿಕೊಳ್ಳುವ ಭರದಲ್ಲಿ ಪುಲ್ವಾಮಾ ದಾಳಿಯ ಸತ್ಯವನ್ನು ಕಕ್ಕಿದ್ದಾನೆ. ಏಪ್ರಿಲ್ 22ನೇ ತಾರೀಕು ನಡೆದ ಪಹಲ್ಗಾಮ್ ದಾಳಿಗೂ ಪಾಕಿಸ್ತಾನ ಪುರಾವೆ ಕೇಳಿತ್ತು. ಆದರೆ ಈಗ ಪಾಕಿಸ್ತಾನ ವಾಯುಪಡೆಯ ಹಿರಿಯ ಅಧಿಕಾರಿಯ ಈ ತಪ್ಪೊಪ್ಪಿಗೆ ಪುಲ್ವಾಮಾದಲ್ಲಿ ಮಾತ್ರ ಅಲ್ಲದೆ ಪಹಲ್ಗಾಮ್ ದಾಳಿಯಲ್ಲೂ ಪಾಕಿಸ್ತಾನದ ಪಾತ್ರದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇನ್ನು ಇಂಥ ಸೂಕ್ಷ್ಮ ಪ್ರದೇಶ, ಯುದ್ಧ ನಡೀತಾ ಇರತಕ್ಕಂಥ ಪ್ರದೇಶದಲ್ಲಿ ಪಬ್ಲಿಕ್ ಟಿವಿ ಇದೆ. ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ. ತುಂಬ ದುರ್ಗಮವಾದ, ತುಂಬ ಸೂಕ್ಷ್ಮವಾದ ಪ್ರದೇಶಗಳಿಗೆ ತೆರಳಿ ಅಲ್ಲಿಂದ ರಿಪೋರ್ಟನ್ನು ಮಾಡ್ತಾ ಇದ್ದಾರೆ ನಮ್ಮ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್. ನಾನಿವತ್ತು ಬಾರಾಮುಲ್ಲದ ರಸ್ತೆಯಲ್ಲಿದ್ದೀನಿ. ಬಾರಾಮುಲ್ಲದಿಂದ ಉರಿಗೆ ಹೋಗುವಂತಹ ರಸ್ತೆಯ ಸನ್ನಿವೇಶಗಳನ್ನು ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಬಹಳ ದೊಡ್ಡ ಪ್ರಮಾಣದ ಜಾಮ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಕಿಲೋಮೀಟರ್ ಉದ್ದಕ್ಕೂ ಕೂಡ ದೊಡ್ಡ ಪ್ರಮಾಣದ ಜಾಮ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ನಿನ್ನೆ ಕದನ ವಿರಾಮ ಘೋಷಣೆ ಆಗಿತ್ತು. ಹೀಗಾಗಿ ಉರಿಯ ಸೆಕ್ಟರ್ನಲ್ಲಿರುವಂಥ ಕೆಲವೊಂದಿಷ್ಟು ಗಡಿ ಭಾಗದಲ್ಲಿರುವಂಥ ಪ್ರದೇಶದ ಜನರು ವಾಪಸ್ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ನಿರಂತರವಾದಂಥ ದಾಳಿ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಗ್ರಾಮಗಳನ್ನು ತೊರೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಈಗ ಆ ಜನರು ಯುದ್ಧ ನಿಂತಿದೆ ಅನ್ನುವಂಥ ಕಾರಣಕ್ಕೆ ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಅವರನ್ನು ಭದ್ರತಾ ಸಿಬ್ಬಂದಿಗಳು ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕೆ ಅಂದರೆ ಕದನ ವಿರಾಮ ಏನು ಘೋಷಣೆ ಆಗಿತ್ತು ಅದು ಆದ ಬಳಿಕವೂ ಕೂಡ ನಿರಂತರವಾಗಿ ದಾಳಿ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂಥದ್ದು. ಹೀಗಾಗಿ ಲೋಕಲ್ ಇರುವಂಥ ಜನರಿಗೆ ಅವರ ಐಡಿಗಳನ್ನು ಪರಿಶೀಲನೆ ಮಾಡಿ ಅವರು ಸ್ಥಳೀಯರಾಗಿದ್ದರೆ ಅವರು ದಯವಿಟ್ಟು ವಾಪಸ್ ಹೋಗಿ, ಇನ್ನೂ ಕೂಡ ಪ್ರತಿದಾಳಿಗಳು ಮುಕ್ತಾಯ ಆಗಿಲ್ಲ, ಇನ್ನು ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗ್ತಾ ಇದೆ ಅನ್ನುವಂತಹ ಮೆಸೇಜ್ಗಳನ್ನು ಕೊಟ್ಟು ಅವರನ್ನು ವಾಪಸ್ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಿನ್ನೆ ರಾತ್ರಿ ಜಮ್ಮುವಿನ ಅಕ್ನೂರ್, ಕನಾಚಕ್, ಉರಿ, ರಾಮನಗರ ವಲಯದಲ್ಲಿ ಶೆಲ್ ದಾಳಿ ಬಗ್ಗೆ ವರದಿಯಾಯಿತು.
ಪಾಕ್ನ ಶೆಲ್ ಡ್ರೋನ್ ದಾಳಿಗೆ ಭಾರತದ 4 ಯೋಧರು ಹುತಾತ್ಮರಾಗಿದ್ದಾರೆ. ಸುಬೇದಾರ್ ಮೇಜರ್ ಪವನ್ ಕುಮಾರ್, ಯೋಧ ಸುನಿಲ್ ಕುಮಾರ್, ಉದಂಪುರದಲ್ಲಿ ನೌಕಾಪಡೆ ಅಧಿಕಾರಿ ಸುರೇಂದ್ರ ಕುಮಾರ್, ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಅದಾದ ನಂತರ ಅವರವರ ಊರುಗಳಿಗೆ ಪಾರ್ಥಿವ ಶರೀರವನ್ನು ಕಳಿಸ್ಕೊಡ್ಲಾಯಿತು. ಅಂತ್ಯ ಸಂಸ್ಕಾರ ನಡೀತು. ಇನ್ನು ಪಾಕಿಸ್ತಾನದ ಕೃತ್ಯದ ಮತ್ತೊಂದು ಸಿಸಿಟಿವಿ ದೃಶ್ಯ ಬಿಡುಗಡೆಯಾಗಿದೆ. ನಿನ್ನೆ ಬೆಳಗ್ಗೆ ಜಮ್ಮುವಿನಲ್ಲಿ ನಾಗರಿಕ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಿದ್ದು, ಕೂದಲೆಳೆ ಅಂತರದಲ್ಲಿ 2 ನಾಗರಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ಉದ್ವಿಗ್ನತೆಯಲ್ಲಿ ಹುತಾತ್ಮರಾಗಿದ್ದ 25 ವರ್ಷದ ಯೋಧ ಮುರಳಿ ನಾಯಕ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಹುಟ್ಟೂರು ಆಂಧ್ರಪ್ರದೇಶದ ಗೋರಂಟ್ಲು ತಾಲೂಕಿನ ಕಲ್ಲಿತಾಂಡ ಗ್ರಾಮದಲ್ಲಿ ಸಕಲ ಸೇನೆ ಮತ್ತು ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿದಾಯ ಹೇಳಲಾಯಿತು. ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್, ಗೃಹ ಮಂತ್ರಿ ಅನಿತಾ ಅಂತಿಮ ದರ್ಶನ ಪಡೆದರು. ಇನ್ನು ಸರ್ಕಾರದಿಂದ 50 ಲಕ್ಷ ಪರಿಹಾರ, 5 ಎಕರೆ ಭೂಮಿ, ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡ್ತೀವಿ ಅಂತ ಹೇಳಿದರು. ಇನ್ನು 25 ಲಕ್ಷ ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಪವನ್ ಕಲ್ಯಾಣ್ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ರಜೆಯಲ್ಲಿದ್ದ ಕರ್ನಾಟಕದ ಹಲವು ಯೋಧರನ್ನು ಸೇನೆ ವಾಪಸ್ ಕರೆಸಿಕೊಂಡಿದೆ. ಬೀದರ್, ಕಲಬುರಗಿ, ಬಳ್ಳಾರಿ, ಚಿಕ್ಕಬಳ್ಳಾಪುರ ಮತ್ತು ಆ ಎಲ್ಲ ಮೂಲದ ಯೋಧರು ತಮ್ಮ ತಮ್ಮ ಕುಟುಂಬಗಳನ್ನು ಬಿಟ್ಟು ದೇಶ ಸೇವೆಗೆ ಮರಳಿದ್ದಾರೆ. ಈ ನಡುವೆ ತುರ್ತಾಗಿ ನೀವೊಂದು ಅಧಿವೇಶನವನ್ನು ಕರಿಬೇಕು ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ಒತ್ತಾಯಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪೆಹಲ್ಗಾಮ್ ಇನ್ಸಿಡೆಂಟು, ಆಪರೇಷನ್ ಸಿಂಧೂರ ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಕರೀರಿ ಅಂತ ಹೇಳಿದ್ದಾರೆ. ತೀರ್ಮಾನ ಮೋದಿಯವರು ತಗೋಬೇಕು.